ಸಕ್ಸೆಷನ್ ಇನ್ ವಾಟರ್ ಫಸ್ಟು ಲಿಸನ್ ಕೇರ್ಫುಲಿ. ವಾಟ್ರಲ್ಲಿ ಸಕ್ಸೆಷನ್ ಆಗುವಾಗ ಪಯೋನಿಯರ್ ಸ್ಪೀಸೀಸ್ ಯಾವುದು? ವಾಟ್ರಲ್ಲಿ ಸಕ್ಸೆಷನ್ ಆಗುವಾಗ ಮೊದಲು ಬರುವಂತಹ ಪಯೋನಿಯರ್ ಸ್ಪೀಸೀಸ್ ಯಾವುದು? ನೀರಲ್ಲಿ ಪಾಚಿ ಬರಲ್ಲ, ಏನು ಬರುತ್ತೆ? ಫೈಟೋಪ್ಲಾಂಕ್ಟೋನ್ಸ್. ಪಯೋನಿಯರ್ಸ್ ಆರ್ ದ ಸ್ಮಾಲ್ ಫೈಟೋಪ್ಲಾಂಕ್ಟೋನ್ಸ್. ಪ್ಲಾಂಕ್ಟೋನ್ಸ್ ಅಂದ್ರೇನು? ಕಣ್ಣಿಗೆ ಕಾಣದಲ್ಲೇ ಇರುವಂಥದ್ದು, ನಮ್ಮ ನೇಕೆಡ್ ಐಗೆ ಕಾಣದಲ್ಲೇ ಇರುವಂಥದ್ದು ನೀರಿನ ಮೇಲ್ಗಡೆ ಚಿಕ್ಕ ಚಿಕ್ಕ ಸಸ್ಯಗಳಿರ್ತವೆ, ಅದು ಫಸ್ಟ್ ಬರೋದು. ನಾವಿಷ್ಟೊಂದು ಆಕ್ಸಿಜನ್ ಬ್ರೀತ್ ಮಾಡ್ತಿದ್ದೀವಲ್ಲ, ಅದರಲ್ಲಿ ಬರೀ ಫಾರೆಸ್ಟಿಂದ ಬರ್ತಿದೆ ಅಂತ ಅಂದ್ಕೊಂಡ್ರೆ ನೀವು ನಿಜವಾಗ್ಲೂ ತಪ್ಪು. 50% ಫಾರೆಸ್ಟಿಂದ ಬಂದರೆ ಅಥವಾ ಅಟ್ಮಾಸ್ಫಿಯರಲ್ಲಿ ಮುಂಚೆನೇ ಇತ್ತು ಅಂದರೆ ಇನ್ನು 50% ನಾವು ಬ್ರೀದ್ ಮಾಡುವಂತಹ ಆಕ್ಸಿಜನ್ನು ನಮಗೆ ಬರ್ತಾ ಇರೋದು ಈ ಪೂರ್ತಿ ವಾಟರ್ಗಳಿಂದ, ಸಮುದ್ರದ ಮೇಲ್ಮೈಯಲ್ಲಿ ನೀರು ಮೇಲ್ಗಡೆ ಅಥವಾ ಈ ಲೇಕ್ಗಳಲ್ಲಿ, ಪಾಂಡ್ಗಳಲ್ಲಿ ಎಲ್ಲ ನೀರುಗಳ ಮೇಲೆ ಚಿಕ್ಕ ಚಿಕ್ಕ ಫೈಟೋಪ್ಲಾಂಕ್ಟೋನ್ಗಳಿರ್ತವೆ, ಕಣ್ಣಿಗೆ ಕಾಣಿಸಲ್ಲ. ಅದು ಹ್ಯೂಜ್ ಕಾರ್ಬನನ್ನು ಅಬ್ಸರ್ವ್ ಮಾಡಿಕೊಂಡು ನಾವಿವತ್ತು ಬ್ರೀದ್ ಮಾಡುವಂಥ 50%ಗಿಂತ ಹೆಚ್ಚು ಆಕ್ಸಿಜನನ್ನು ನಾವು ನಮಗೆ ಸಪ್ಲೈ ಮಾಡ್ತಿದ್ದಾವೆ. ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಆ ಓಷನ್ನಲ್ಲಿರುವಂಥ ಆ ಓಷನ್ಸನ್ನು, ನೀರನ್ನು, ವಾಟರ್ನ ನಮ್ಮ ಇಂಡಸ್ಟ್ರಿಯಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡಿಕೊಂಡು ಅದ್ರ ಒಳಗಡೆ ಎಫ್ಲೂಯೆಂಟ್ಗಳನ್ನ ಬಿಡೋದು, ಗಲೀಜು ನೀರನ್ನು ಬಿಡೋದು, ಫ್ಯಾಕ್ಟ್ರಿ ಔಟ್ಲೆಟ್ ಏನು ಬರುತ್ತೆ, ಫ್ಯಾಕ್ಟ್ರಿ ವೇಸ್ಟ್ಗಳು ಬರುತ್ತಲ್ಲ ಅದನ್ನು ಬಿಡೋದನ್ನು ಮಾಡಬಾರ್ದು. ನಮಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ. ಕರೆಕ್ಟ್ ಅಲ್ವಾ? ಯೋಚನೆ ಮಾಡಿ. ಸೊ ದ ಕ್ಲೈಮ್ಯಾಕ್ಸ್ ಅಗೇನ್ ವುಡ್ ಬಿ ದ ಫಾರೆಸ್ಟ್. ಅಂದರೆ ಕ್ಲೈಮ್ಯಾಕ್ಸ್ ಏನಾಗುತ್ತೆ? ಕೊನೆಗೆ ಪಯೋನಿಯರ್ ಸ್ಟಾರ್ಟ್ ಆಗೋದು ಫೈಟೋಪ್ಲಾಂಕ್ಟೋನಿಂದ, ರಿಪ್ಲೇಸ್ ಆಯ್ತಾ ದೊಡ್ಡ ದೊಡ್ಡ ಟ್ರೀಗಳಾಗಿ ಫಾರೆಸ್ಟ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ಬಟ್ ಸಿಟಿಗಳಲ್ಲಿ ಏನಾಗ್ತಿದೆ? ಪಾಂಡ್ಗಳು, ಕೆರೆಗಳು ಎಲ್ಲ ಹೋಗಿ ಬಿಲ್ಡಿಂಗ್ಗಳಾಗ್ತಿದ್ದಾವೆ. ಕರೆಕ್ಟ್? ಸೊ ವಿತ್ ದ ಟೈಮ್ ವಾಟರ್ ಬಾಡಿ ಕನ್ವರ್ಟೆಡ್ ಇಂಟು ಲ್ಯಾಂಡ್. ನೆನ್ಪಿಟ್ಕೋಬೇಕು. ಹೋಮಿಯೋಸ್ಟೆಸಿಸ್ ಅಂದರೆ ಏನು ಅಂತ ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಮೇಂಟೈನಿಂಗ್ ದ ಕಾನ್ಸ್ಟೆನ್ಸಿ ಆಫ್ ಎನ್ ಆರ್ಗ್ಯಾನಿಸಮ್ಸ್ ಇಂಟರ್ನಲ್ ಎನ್ವಿರಾನ್ಮೆಂಟ್. ವಾರ್ಮ್ ಬ್ಲಡೆಡ್ ಎನಿಮಲ್ಸ್ ಎಲ್ಲ ಹೋಮಿಯೋಸ್ಟೆಸಿಸನ್ನು ಆರಾಮಾಗಿ ಮೇಂಟೈನ್ ಮಾಡ್ತವೆ. ಕರೆಕ್ಟ್ ಅಲ್ವಾ? ಸೊ ಹೋಮಿಯೋಸ್ಟೆಸಿಸ್ ಇಸ್ ದ ಮೇಂಟೆನೆನ್ಸ್ ಆಫ್ ಎ ಸ್ಟೆಬಲ್ ಈಕ್ವಲಿಬ್ರಿಯಮ್, ಕೂಲಿಂಗ್ ಯುವರ್ ಬಾಡಿ ಥ್ರೂ ಸ್ವೆಟಿಂಗ್ ಪ್ರೋಸೆಸ್. ನಮಗೇನಾದರೂ, ನಾವು ವಾರ್ಮ್ ಬ್ಲಡೆಡ್ ಎನಿಮಲ್ಸ್ ಅಲ್ವಾ, ತುಂಬ ಶೆಕೆ ಆದರೆ ನಮ್ಮ ಬಾಡಿ ಏನಾಗುತ್ತೆ? ಸ್ವೆಟ್ ಆಗುತ್ತೆ. ತುಂಬ ಹೀಟ್ ಆದರೆ, ನಮ್ಮ ಬಾಡಿನಲ್ಲಿ ಹೀಟ್ ಜಾಸ್ತಿ ಆದರೆ ಏನಾಗ್ತೀವಿ ನಾವು? ಸ್ವೆಟ್ ಆಗ್ತೀವಿ, ಅದರ ಮುಖಾಂತರ ಕೂಲ್ ಆಗ್ತೀವಿ. ತುಂಬ ಚಳಿ ಆದರೆ ಶಿವರಿಂಗ್ ಆಗ್ತೀವಿ, ನಡುಗ್ತೀವಿ. ಈ ರೀತಿ ನಮ್ಮ ಬಾಡಿ ಆಟೋಮೆಟಿಕ್ಕಾಗಿ ರೆಗ್ಯುಲೇಷನ್ ಮಾಡ್ಕೊಳ್ಳುತ್ತಲ್ಲ, ಇದನ್ನೇನಂತ ಕರಿತೀವಿ? ಹೋಮಿಯೋಸ್ಟೆಸಿಸ್ ಅಂತ ಕರಿತೀವಿ. ಇದು ಎಲ್ಲ ಎನಿಮಲ್ಗಳು ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಲವೊಂದು ಎನಿಮಲ್ಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೈಗ್ರೇಷನ್ ಆಗ್ತವೆ, ಅಥವಾ ಈ ಟ್ರೀ ಕೆಳಗಡೆ ಶೆಲ್ಟರ್ನ ತಗೋತವೆ. ಕೆಲವೊಂದು ಅನಿಮಲ್ಗಳು ಭೂಮಿಯನ್ನು ಬಗೆದು ಒಳಗಡೆ ಹೋಗಿ ಸೇರ್ಕೋತವೆ, ಬರೋಯಿಂಗ್ ಎನಿಮಲ್ಸ್. ಬಿಕಾಸ್ ಅದು ಎನ್ವಿರಾನ್ಮೆಂಟನ್ನು ಟಾಲರೇಟ್ ಮಾಡೋಕ್ಕಾಗಲ್ಲ. ಡೇ ಟೈಮಲ್ಲಿ ಆಚೆಗೆ ಬರೋದೇ ಇಲ್ಲ ಅವು. ನೀವೀಗ ರಾಜಸ್ಥಾನಲ್ಲಿ ಎಷ್ಟೊಂದು ಎನಿಮಲ್ಸ್ ಇದೆ ಗೊತ್ತಾ? ಸ್ನೇಕ್ ಇರಲಿ, ರ್ಯಾಟ್ ಇರಲಿ, ಅದು ಎಲ್ಲ ಸುಮಾರು ಎನಿಮಲ್ಸ್ ಇದೆ. ನೈಟ್ ಟೈಮ್ ಮಾತ್ರ ಆಚೆಗೆ ಬರ್ತವೆ, ಬಿಸಿಲು ತಣ್ಣಗಾದ್ಮೇಲೆ. ಡೇ ಟೈಮಲ್ಲಿ ಒಳಗಡೆನೇ ಇರ್ತವೆ. ರೈಟ್? ರೆಗ್ಯುಲೇಟ್. ಸಮ್ ಆರ್ಗ್ಯಾನಿಸಮ್ಸ್ ಆರ್ ಏಬಲ್ ಟು ಮೇಂಟೈನ್ ಹೋಮಿಯೋಸ್ಟೆಸಿಸ್ ಆ್ಯಂಡ್ ಅಂದರೆ ನಾವು ರೆಗ್ಯುಲೇಟ್ ಮಾಡ್ಕೋತೀವಿ. ವಾರ್ಮ್ ಬ್ಲಡೆಡ್ ಎನಿಮಲ್ಸು ಕೆಲವೊಂದು ಮಾಡ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಮರದ ಹತ್ರ ಅಲ್ಲಿ ಇಲ್ಲಿ ಶೆಲ್ಟರ್ಗಳನ್ನ ತೊಗೋತವೆ. ಅದೇ ಸ್ಟೇಟ್ಮೆಂಟಲ್ಲಿದೆ. ಅಂದರೆ ಆಲ್ ಬರ್ಡ್ಸ್ ಆ್ಯಂಡ್ ಮಮ್ಮಲ್ಸ್ ಆ್ಯಂಡ್ ವೆರಿ ಫ್ಯೂ ಲೋವರ್ ವರ್ಟಿಬ್ರೇಟ್ಸ್ ಆ್ಯಂಡ್ ಇನ್ವರ್ಟಿಬ್ರೇಟ್ ಸ್ಪೀಸೀಸ್ ಆರ್ ಇಂಡೀಡ್ ಕೇಪಬಲ್ ಆಫ್ ಸಚ್ ರೆಗ್ಯುಲೇಷನ್. ನಾನು ಅವೆಲ್ಲ ಹೇಳ್ದಂಗೆ ಎಲ್ಲ ವಾರ್ಮ್ ಬ್ಲಡೆಡ್ ಎನಿಮಲ್ಗಳು ಸೆಲ್ಫ್ ರೆಗ್ಯುಲೇಷನ್, ಹೋಮಿಯೋಸ್ಟೆಸಿಸನ್ನು ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ರೈಟ್? ಆದರೆ ಕೆಲವೊಂದಕ್ಕೆ ಮಾಡೋಕ್ಕಾಗಲ್ಲ. 99% ಆಫ್ ದ ಎನಿಮಲ್ಸ್ ಆ್ಯಂಡ್ ನಿಯರ್ಲಿ ದ ಪ್ಲಾಂಟ್ಸ್ ಕೆನಾಟ್ ಮೇಂಟೈನ್ ದ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವಿರಾನ್ಮೆಂಟ್. ಕಾನ್ಸ್ಟೆಂಟಾಗಿ ಇಂಟರ್ನಲ್ ಎನ್ವಿರಾನ್ಮೆಂಟನ್ನು ಮೇಂಟೈನ್ ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೇನು ಮಾಡ್ತವೆ? ಬೇರೆ ಬೇರೆ ಕಡೆ ಶೆಲ್ಟರ್ ತೊಗೋತವೆ, ಬೇರೆ ಕಡೆಗೆ ಮೈಗ್ರೇಷನ್ ಆಗ್ತವೆ. ಸೈಬೀರಿಯನ್ ಕ್ರೇನ್ ಇಲ್ಲಿಗೆ ಯಾಕೆ ಬರುತ್ತೆ? ಅಲ್ಲಿ ತುಂಬ ಕೋಲ್ಡಾಗಿ ತಡ್ಕೊಳಕ್ಕಾಗಲ್ಲ ಅಂತ ನಮಗೆ ರಂಗನತಿಟ್ಟು ಅಥವಾ ನಮ್ಮ ರಾಜಸ್ಥಾನ ಕೆಲುಡಿಯೋ ನ್ಯಾಷನಲ್ ಪಾರ್ಕು ಈ ಕಡೆ ಇಂಡಿಯಾಗೆ ಬರ್ತವೆ. ಕರೆಕ್ಟ್ ಅಲ್ವಾ? ನೆನ್ಪಿಟ್ಕೊಂಡು ನೋಡಿ. ಎವ್ರಿ ವಿಂಟರ್ ದ ಫೇಮಸ್ ಕೆಲುಡಿಯೋ ನ್ಯಾಷನಲ್ ಪಾರ್ಕ್ ದಟ್ ಈಸ್ ಇನ್ ರಾಜಸ್ಥಾನ್ ಹೋಸ್ಟ್ ಥೌಸಂಡ್ಸ್ ಆಫ್ ಮೈಗ್ರೇಟರಿ ಬರ್ಡ್ಸ್ ಕಮಿಂಗ್ ಫ್ರಮ್ ಸೈಬೀರಿಯಾ. ಆಯಿತಾ? ನೆನ್ಪಿಟ್ಕೋಬೇಕು. ಸೆಲ್ಫ್ ರೆಗ್ಯುಲೇಷನ್ ಈಕ್ವಿಲಿಬ್ರಿಯಮ್, ಇದು ಕೂಡ ಬಹಳ ಇಂಪಾರ್ಟೆಂಟ್. ಏನು ಸೆಲ್ಫ್ ರೆಗ್ಯುಲೇಷನ್ ಈಕ್ವಿಲಿಬ್ರಿಯಮ್ ಅಂದರೆ, ನೀವೆಲ್ಲಿ ಚೆನ್ನಾಗಿ ಗಮನಿಸಿ, ಹುಲಿಗಳ ಸಂಖ್ಯೆ ಜಾಸ್ತಿ ಆದರೆ ನಾವೇನೂ ಮಾಡೋದು ಬೇಕಾಗಿಲ್ಲ, ನೇಚರ್ ತನಗೆ ತಾನೇ ಸರಿ ಮಾಡಿಕೊಳ್ಳುತ್ತೆ. ಹುಲಿಗಳ ಸಂಖ್ಯೆ ಜಾಸ್ತಿ ಆದರೆ ಜಿಂಕೆಗಳ ಸಂಖ್ಯೆ ಏನಾಯಿತು? ಕಡಿಮೆ ಆಗುತ್ತೆ. ಕರೆಕ್ಟ್ ಅಲ್ವಾ? ಜಿಂಕೆಗಳ ಸಂಖ್ಯೆ ಕಡಿಮೆ ಆದರೆ ಹುಲಿಗಳ ಸಂಖ್ಯೆ ಏನಾಗುತ್ತೆ?
ಮತ್ತೆ ಕಮ್ಮಿ ಆಗುತ್ತೆ. ಜಿಂಕೆಗಳ ಸಂಖ್ಯೆ ಕಮ್ಮಿ ಆಗಿ ಹುಲಿಗಳ ಸಂಖ್ಯೆನೂ ಕಮ್ಮಿ ಆದರೆ ಗ್ರಾಸಸ್ಗಳೇನಾಗುತ್ತೆ, ಗ್ರಾಸಸ್ ಜಾಸ್ತಿ ಆಗುತ್ತೆ. ಗ್ರಾಸಸ್ ಜಾಸ್ತಿ ಆಗೋದ್ರಿಂದ ಫುಡ್ ಜಾಸ್ತಿ ಸಿಗುತ್ತೆ ಅಂಥೇಳಿ ಮತ್ತೆ ಜಿಂಕೆಗಳ ಸಂಖ್ಯೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಜಿಂಕೆಗಳ ಸಂಖ್ಯೆ ಜಾಸ್ತಿ ಆದಾಗ ಮತ್ತೆ ಜಾಸ್ತಿ ಫುಡ್ ಇದೆಯಲ್ಲ ಅಂಥೇಳಿ ಹುಲಿಗಳ ಸಂಖ್ಯೆ ಏನಾಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಮತ್ತು ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿ ಜಾಸ್ತಿ ಜಿಂಕೆಗಳನ್ನ ತಿಂದು ಜಿಂಕೆಗಳ ಸಂಖ್ಯೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಈ ಸೈಕಲ್ ಕಂಟಿನ್ಯೂಸ್ ಆಗಿ ಹೋಗ್ತಾನೇ ಇರುತ್ತೆ. ದಿಸ್ ಇಸ್ ವಾಟ್ ಈಸ್ ಸೆಲ್ಫ್ ರೆಗ್ಯುಲೇಷನ್ ಈಕ್ವಿಲಿಬ್ರಿಯಮ್. ನೇಚರಲ್ಲಿ ಆಟೋಮೆಟಿಕಲ್ ಆಗುತ್ತಿದ್ದು. ಕರೆಕ್ಟ್ ಅಲ್ವಾ? ನೀವು ಯೋಚನೆ ಮಾಡಿ, ಇನ್ನೊಂದು ಫಿಗರ್ ಇದರಲ್ಲಿ ಚೆನ್ನಾಗಿ ಗಮನಿಸಿ ನೀವು. ಲಾರ್ಜ್ ನಂಬರ್ ಆಫ್ ಫೈಟೋಪ್ಲಾಂಕ್ಟೋನ್ಸ್. ಫೈಟೋಪ್ಲಾಂಕ್ಟೋನ್, ಝೂ ಪ್ಲಾಂಕ್ಟೋನ್ ಎರಡು ನಿಮ್ಗೆ ಹೇಳಿದ್ದೀನಿ ನಾನು. ಫೈಟೋಪ್ಲಾಂಕ್ಟೋನ್ ಅಂದರೆ ಏನು, ಪ್ಲ್ಯಾಂಟ್. ಝೂ ಪ್ಲಾಂಕ್ಟೋನ್ ಅಂದರೆ ಫೈಟೋಪ್ಲಾಂಕ್ಟೋನನ್ನು ತಿಂದು ಬದುಕುವಂಥದ್ದು ಝೂ ಪ್ಲಾಂಕ್ಟೋನ್. ನೋಡಿ, ತುಂಬ ಫೈಟೋಪ್ಲಾಂಕ್ಟೋನ್ಗಳಿದ್ರೆ ಝೂ ಪ್ಲಾಂಕ್ಟೋನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ ನೀಟಾಗಿ ಕೊಟ್ಟಿದ್ದೀವಿ. ಇನ್ಕ್ರೀಸ್ ಪಾಪ್ಯುಲೇಷನ್ ಆಫ್ ದ ಝೂ ಪ್ಲಾಂಕ್ಟೋನ್ ಡ್ಯೂ ಟು ಎಕ್ಸೆಸ್ ಫುಡ್ ಅವೈಲಬಲ್. ಫೈಟೋಪ್ಲಾಂಕ್ಟೋನ್ ಜಾಸ್ತಿ ಇದ್ದರೆ ಫುಡ್ ಜಾಸ್ತಿ ಅವೈಲಬಿಲಿಟಿ ಇದೆ ಅಂಥೇಳಿ ಝೂ ಪ್ಲಾಂಕ್ಟೋನ್ಗಳು ಜಾಸ್ತಿ ಆಗ್ತವೆ. ಝೂ ಪ್ಲಾಂಕ್ಟೋನ್ಗಳು ಜಾಸ್ತಿ ಆಗಿದ್ದಕ್ಕೆ ಜಾಸ್ತಿ ತಿಂದು 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 ಏನು ಮಾಡ್ತವೆ, ಫೈಟೋಪ್ಲಾಂಕ್ಟೋನ್ಸನ್ನು ಕಡಿಮೆ ಮಾಡಿಬಿಡ್ತವೆ. ಕರೆಕ್ಟ್ ಅಲ್ವಾ? ಬಿಕಾಸ್ ಆಫ್ ರಿಡಕ್ಷನ್ ಇನ್ ಫೈಟೋಪ್ಲಾಂಕ್ಟೋನ್, ಬಿಕಾಸ್ ಆಫ್ ಸಿಕ್ಕಾಪಟ್ಟೆ ತಿಂತಾವಲ್ಲ, ಫೈಟೋಪ್ಲಾಂಕ್ಟೋನ್ ಏನಾಯಿತು, ಕಮ್ಮಿ ಆಯಿತು. ಫೈಟೋಪ್ಲಾಂಕ್ಟೋನ್ ಕಮ್ಮಿ ಆದಾಗ ಝೂ ಪ್ಲಾಂಕ್ಟೋನ್ ಕೂಡ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಯಾಕೆಂದರೆ ತಿನ್ನೋದಕ್ಕೆ ಫುಡ್ ಇರಲ್ವಲ್ಲ. ನೋಡಿ ಇಲ್ಲಿ, ಪಾಪ್ಯುಲೇಷನ್ ಆಫ್ ದ ಝೂ ಪ್ಲಾಂಕ್ಟೋನ್ ಡಿಕ್ರೀಸಸ್ ಡ್ಯೂ ಟು ಸ್ಟಾರ್ವೇಷನ್, ಹಸಿವಿನಿಂದ. ಕರೆಕ್ಟ್ ಅಲ್ವಾ? ಝೂ ಪ್ಲಾಂಕ್ಟೋನ್ ನಂಬರ್ ಕಮ್ಮಿ ಆಯಿತು ಅಂಥೇಳಿ ಮತ್ತೆ ಫೈಟೋಪ್ಲಾಂಕ್ಟೋನ್ಗಳ ಸಂಖ್ಯೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಈ ರೀತಿ ಸೈಕಲ್ ಏನಾಗುತ್ತೆ, ಸೆಲ್ಫ್ ರೆಗ್ಯುಲೇಟ್ ಮಾಡ್ಕೋತಾ ಹೋಗುತ್ತೆ. ಇದನ್ನು ನಾವ್ಯಾರು ಮಾಡೋ ಅವಶ್ಯಕತೆ ಇಲ್ಲ. ನೇಚರು ತನಗೆ ತಾನೇ ಅದನ್ನು ಮಾಡ್ಕೋತಾ ಹೋಗುತ್ತೆ. ಗೊತ್ತಾಯ್ತಾ? ಸೊ ಇದನ್ನು ಇಲ್ಲಿಗೆ ಈ ಚಾಪ್ಟರು ಕಂಪ್ಲೀಟ್ ಆಯಿತು. ಸೊ ಚಾಪ್ಟರ್ 2 ಈಸ್ ಆಲ್ಸೋ ಓವರ್.